ನಿಮಗೆ ಗೊತ್ತಾ ಟಾಟಾ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಎಷ್ಟೋ ಸಾವಿರ ಲೋಕಲ್ ಸಾಲ್ಟ್ ಪ್ರೊಡ್ಯೂಸರ್ಸ್ ನ ಸೈಲೆಂಟ್ ಆಗಿ ಮಾರ್ಕೆಟ್ ಇಂದ ಹೊರಗಾಗ್ತಾರೆ. ಇದು ಒಂದು ಬಿಸ್ನೆಸ್ ಲಾಜಿಕ್ ಇಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಇವತ್ತು ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 1980s ಅಲ್ಲಿ ನಮ್ಮ ದೇಶದ ತುಂಬಾ ಜನ ಕಾಯ್ಟರ್ ಅಂತ ಕಾಯಿಲೆಯಿಂದ ಸಫರ್ ಆಗ್ತಿರ್ತಾರೆ. ಇದಕ್ಕೆ ಮೈನ್ ರೀಸನ್ ನಮ್ಮ ಜನಗಳು ಯೂಸ್ ಮಾಡ್ತಿದ್ದ ಉಪ್ಪಲ್ಲಿ ಅಯೋಡಿನ್ ಮತ್ತೆ ಐರನ್ ಲೆವೆಲ್ಸ್ ತುಂಬಾ ಕಡಿಮೆ ಇರ್ತಿತ್ತು. ಆ ಟೈಮ್ ಅಲ್ಲಿ ನಮ್ಮ ಜನ ರೋಡ್ ಸೈಡ್ ಅಲ್ಲಿ ಸಿಗೋ ಚೀಪ್ ಅನ್ರಿಫೈನ್ಡ್ ಮತ್ತೆ ಅನ್ಹೈಜೆನಿಕ್ ಸಾಲ್ಟ್ ನ ಯೂಸ್ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮ ಜನಗಳ ಮೈಂಡ್ ಸೆಟ್ ಅಲ್ಲಿ ಉಪ್ಪು ಅಂತ ಅಂದ್ರೆ ಜಸ್ಟ್ ಫ್ಲೇವರ್ ನ ಆಡ್ ಮಾಡೋದಕ್ಕೆ ಯೂಸ್ ಮಾಡೋ ಒಂದು ವಸ್ತು ಅಷ್ಟೇ. ಈ ಒಂದು ಪ್ರಾಬ್ಲಮ್ ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದ ಟಾಟಾ 1983 ಅಲ್ಲಿ ಒಂದು ಬೋಲ್ಡ್ ಸ್ಟೆಪ್ ತಗೊಂತಾರೆ. ಅದೇನಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಯೋಡಿನ್ ನ ಆಡ್ ಮಾಡಿರೋ ಒಂದು ರಿಫೈನ್ಡ್ ಹೈಜಿನಿಕ್ ಸಾಲ್ಟ್ ಪ್ಯಾಕೆಟ್ ನ ಲಾಂಚ್ ಮಾಡ್ತಾರೆ. ಬಟ್ ಶಾಕಿಂಗ್ ವಿಷಯ ಏನು ಅಂತಂದ್ರೆ ಇದು ಫೇಲ್ ಆಗುತ್ತೆ. ಬಿಕಾಸ್ ನಮ್ಮ ಜನಕ್ಕೆ ಟೇಸ್ಟ್ ಬೇಕು ಅಂಡ್ ಪ್ರೈಸ್ ಬೇಕು. ಈ ಅಯೋಡಿನ್ ಮತ್ತೆ ಹೈಜಿನ್ ಇದೆಲ್ಲ ಮ್ಯಾಟರೇ ಆಗ್ತಾ ಇರಲಿಲ್ಲ. ಟಾಟಾ ಇವಾಗ ಅವರ ಪ್ರಾಡಕ್ಟ್ ನೇ ಚೇಂಜ್ ಮಾಡಲ್ಲ, ಇನ್ಸ್ಟೆಡ್ ನಮ್ಮ ಜನಗಳ ಮೈಂಡ್ ಸೆಟ್ ನೇ ಚೇಂಜ್ ಮಾಡ್ತಾರೆ. ಸ್ಕೂಲ್ಸ್, ಸೆಮಿನಾರ್ಸ್ ಮತ್ತೆ ಹಳ್ಳಿಗಳಲ್ಲಿ ಈ ಅಯೋಡಿನ್ ನ ಇಂಪಾರ್ಟೆನ್ಸ್ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಈ ಉಪ್ಪು ನಿಮ್ಮ ಟೇಸ್ಟ್ ಗಲ್ಲ, ನಿಮ್ಮ ಹೆಲ್ತ್ ಗೆ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೆ ಇದಾದ್ಮೇಲೆ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಜೊತೆ ಬರ್ತಾರೆ. ಅವರ ಪ್ರತಿ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ನಮ್ಮ ಇಂಡಿಯಾನ ಬ್ರ್ಯಾಂಡ್ ಹೀರೋ ಮಾಡ್ತಾರೆ. ಟಾಟಾ ಸಾಲ್ಟ್ ನಮ್ಮ ದೇಶದ ಉಪ್ಪು, ನಮ್ಮ ದೇಶದ ಆರೋಗ್ಯ, ನಮ್ಮ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ಇಲ್ಲಿ ಅವರು ಸಾಲ್ಟ್ ಬಗ್ಗೆ ಮಾತಾಡಲ್ಲ, ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ. ಇದರ ರಿಸಲ್ಟ್ ಇಂದ ನಮ್ಮ ಜನಗಳು ಟಾಟಾ ಸಾಲ್ಟ್ ನಮ್ಮ ದೇಶದ ಉಪ್ಪು ಅಂದ್ರೆ ನಾವು ಇದನ್ನೇ ಯೂಸ್ ಮಾಡಬೇಕು ಅಂತ ಅನ್ಕೊಂತಾರೆ. ಲೋಕಲ್ ಸಾಲ್ಟ್ ಪ್ರೊಡ್ಯೂಸರ್ಸ್ ಅವರ ಪ್ರೈಸ್ ಅಲ್ಲಿ ಕಾಂಪೀಟ್ ಮಾಡಿದ್ರು ಟ್ರಸ್ಟ್, ಸೇಫ್ಟಿ ಮತ್ತೆ ನೇಷನ್ ಎಮೋಷನ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಆಗದೇ ಇಲ್ಲ. ಹಿಂಗೆ ಸೈಲೆಂಟ್ ಆಗಿ ಟಾಟಾ ಸಾಲ್ಟ್ ನಮ್ಮ ದೇಶದ ಪ್ರತಿ ಮನೆಯ ತಟ್ಟೆಲ್ಲೂ ಪ್ಲೇಸ್ ತಗೊಳುತ್ತೆ. ಲೆಸನ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಗ್ರೇಟ್ ಬ್ರಾಂಡ್ಸ್ ಜಸ್ಟ್ ಚೀಪ್ ಪ್ರಾಡಕ್ಟ್ಸ್ ನ ಸೆಲ್ ಮಾಡಲ್ಲ, ಇನ್ಸ್ಟೆಡ್ ನಮ್ಮ ಜನಗಳ ಥಿಂಕಿಂಗ್ ನ ಚೇಂಜ್ ಮಾಡ್ತಾರೆ. ಇಫ್ ಯು ಎಜುಕೇಟ್ ದ ಮಾರ್ಕೆಟ್ ಅಂಡ್ ಕನೆಕ್ಟ್ ಎಮೋಷನ್ಸ್ ಅಂತ ಅಂದ್ರೆ ಆಟೋಮ್ಯಾಟಿಕಲಿ ಕಾಂಪಿಟೇಷನ್ ಡಿಸಪಿಯರ್ ಆಗುತ್ತೆ. ಇದು ಡೇ 11 ಆಫ್ ಸ್ಟೋರಿ ಬಿಹೈಂಡ್ ನಮ್ಮ ಇಂಡಿಯನ್ ಬ್ರಾಂಡ್ಸ್. ನೆಕ್ಸ್ಟ್ ಯಾವ ಬ್ರಾಂಡ್ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಇನ್ನು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನೀವು ನೋಡ್ಬೇಕು ಅಂತ ಅಂದ್ರೆ ಮಾರ್ಕಿ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.